ಆತ್ಮೀಯ ಸ್ಪರ್ಧಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳು ಐಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಒಂದು ಡೆಮೋ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು. ನಿಮ್ಮ ಕೋರಿಕೆಯನ್ನು ನಾನು ನಿಜವಾಗ್ಲೂ ಪರಿಗಣಿಸಿದ್ದೇನೆ. ಆದರೆ ಸಂಪೂರ್ಣವಾಗಿ ಡೆಮೋ ವಿಡಿಯೋ ಮಾಡತಕ್ಕಂತಹ ಒಂದು ಸಮಯದ ಅಭಾವ ಮತ್ತು ಒತ್ತಡದಲ್ಲಿ ನಾನಿದ್ದು, ಈಗ KS ಮೇನ್ಸ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತಕ್ಕಂತಹ ಒಂದು ಈ ವಿಚಾರದಲ್ಲಿ ಡೆಮೋ ವಿಡಿಯೋ ಮಾಡೋಕ್ಕೆ ನಮಗೆ ಸಮಯದ ಸಿಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಐಲ್ಡಿಂಗ್ ಟಾಪಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಝಲಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮೀಯರೇ, ಬಹಳಷ್ಟು ಜನ ಸುಮಾರು 3 ರಿಂದ 4 ವರ್ಷ ಓದ್ತಕ್ಕಂತಹವರು ನಾನು ನೋಡಿದ್ದೀನಿ. 7-8 ವರ್ಷ ಓದ್ತಾ ಇದ್ದಾರೆ. ನ್ಯೂಸ್ ಪತ್ರಿಕೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆತ್ಮತೃಪ್ತಿಗಾಗಿ ಓದ್ತಾ ಇದ್ದಾರೆ. ಎಲ್ಲರೂ ಟಿಫಿನ್ ಆದಮೇಲೆ ಒಂದು ಪ್ರಜಾವಾಣಿ ಪೇಪರ್ ಅಥವಾ ಹಿಂದೂ ಪೇಪರ್ ತೆಗೆದುಕೊಂಡು ಹೋಗಿ ಶಿಸ್ತಾಗಿ ಓದಿ ಅದನ್ನು ಸೈಡ್ ಇಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಆ ಥರ ಮಾಡಬಾರದು. ಏನಕ್ಕೆ ಅಂತಂದರೆ, ನಮಗೆ ಬೆಳಗ್ಗೆ ಎದ್ದರ ಪರೀಕ್ಷೆ, ಮಧ್ಯಾಹ್ನ ಎದ್ರೂ ಪರೀಕ್ಷೆ, ರಾತ್ರಿ ಮಲಗಬೇಕಾದ್ರೂ ಪರೀಕ್ಷೆಯ ಆಯಾಮದಿಂದ ನಾವು ಹೇಗೆ ಓದಬೇಕು, ಇದು ಗೈಡೆನ್ಸ್ ಪ್ರೋಗ್ರಾಮ್, ನಾಟ್ ಕೋಚಿಂಗ್ ಪ್ರೋಗ್ರಾಮ್. ಕೋಚಿಂಗ್ ಅಂದರೆ ಪಾಠ ಮಾಡ್ಕೊತಿರ್ತಕ್ಕಂಥ ಕೆಲಸ ನಾನಲ್ಲ. ಆ ಕೆಲಸವನ್ನು ನನ್ನ ಸಹೋದರರು ಮಾರ್ಕೆಟಲ್ಲಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಅದು ಅವರ ಜವಾಬ್ದಾರಿ. ನನ್ನ ಜವಾಬ್ದಾರಿ ಗೈಡೆನ್ಸ್ ಕೊಡ್ತಕ್ಕಂತಹ ಕೆಲಸ. ನೋಡಿ ಗೆಳೆಯರೇ, ನಿನ್ನೆ ಏಪ್ರಿಲ್ 5 ಬಾಬು ಜಗಜೀವನ್ ರಾಮ್ ಅವರ ಜಯಂತಿ. ಭಾಳಷ್ಟು ಜನ ಸ್ಟೇಟಸ್ ಇಟ್ಕೊಂಡಿರ್ತೀರಿ, ಪೇಪರಲ್ಲಿ ನ್ಯೂಸ್ ನೋಡಿರ್ತೀರಿ, ಅದನ್ನು ನೋಡಿ ಅಲ್ಲಿಗೆ ಬಿಟ್ಟಿರ್ತೀರಿ. ಆದರೆ ಎಕ್ಸಾಮ್ ಓರಿಯೆಂಟೇಷನ್ ಇರತಕ್ಕಂತಹ ನಾನು ಅದನ್ನು ಯಾವಾಗಲೂ ಎಕ್ಸಾಮ್ ಆ್ಯಂಗಲಿಂದ ನೋಡ್ತೀನಿ. ನನಗೆ ಏನೇ ಕಂಡು ಬಂದರೂ ಸಹ ಎಕ್ಸಾಮ್. ಓಕೆ, ಸೊ ಬಾಬು ಜಗಜೀವನ್ ರಾಮ್ ಅವರನ್ನು ಕೇವಲ ಫೋಟೋವನ್ನು ನೋಡೋದೆ, ಅಡ್ವರ್ಟೈಸ್ಮೆಂಟ್ ನೋಡೋದೆ, ಅದನ್ನು ಈ ಬಾಬು ಜಗಜೀವನ್ ರಾಮ್ ಅವರು ಪರೀಕ್ಷೆಯ ದೃಷ್ಟಿಯಿಂದ ಹೇಗೆ ಅಂತಕ್ಕಂತಹ ಒಂದು ಇಂಪಾರ್ಟೆಂಟ್ ಅಂತ ನಿಮ್ಮ ಮುಂದೆ ಸಾಕ್ಷಿ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ. Who among the following politicians used the title Babu before his name? ಬಾಬು ಜಗಜೀವನ್ ರಾಮ್. ದೇವರಾಣೆಗೂ ಈ ಥರ ಈಸಿ ಕ್ವಶನ್ ಬರಲ್ಲ. ಓಕೆ, ಬಟ್ ಒನ್ ಥಿಂಗ್ ಏನಂದರೆ 2020 SSCಯಲ್ಲಿ ಆಲ್ರೆಡಿ ಬಾಬು ಜಗಜೀವನ್ ರಾಮ್ ಅವರ ಕ್ವಶನ್ ಬಂದಿದೆ. ಅಂದರೆ ಯಾವುದೇ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಮತ್ತೆ ನಿಮ್ಮ ಪರೀಕ್ಷೆಗೆ ಬರಬಹುದು. ಓಕೆ, ನನ್ನ ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನಾವು ಓದ್ತಕ್ಕಂಥದ್ದು ಎಕ್ಸಾಮಿಗೆ ಬರಲ್ಲ, ಎಕ್ಸಾಮಿಗೆ ಬರೋದನ್ನು ನಾವು ಓದಲ್ಲ, ಯಾಕೆ ಅಂತ ಕೇಳ್ತಾ ಇದ್ರು. ಅವ್ರಿಗೆಲ್ಲ ಉತ್ತರ ಇಲ್ಲೇ ಇದೆ ನೋಡಿ. ಯಾವುದೇ ಒಂದು ಪುಸ್ತಕದಲ್ಲಿ ಫಸ್ಟ್ ಆಫ್ ಆಲು ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೂ ಅದು ಐಲ್ಡಿಂಗ್ ಟಾಪಿಕ್ಕು ಅಥವಾ ಸೀರಿಯಸ್ ಟಾಪಿಕ್ ಅಂತ ನಿಮಗೆ ಅನಿಸಲ್ಲ. ಏನಕ್ಕೆ ಅಂತಂದರೆ ನೀವು ಕ್ವಶನ್ ಪೇಪರ್ ನೋಡಿರಲ್ಲ. ಸೊ ಕ್ವಶನ್ ಪೇಪರ್ನ ಇಟ್ಕೊಂಡು ಓದಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ SSCಯಲ್ಲಿ ಕೇಳಿದನಂತಂದರೆ ಬಾಬು ಜಗಜೀವನ್ ರಾಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್. ಬಟ್ ನಿಮಗೇನು ಅನಿಸುತ್ತೆ, ಎಲ್ಲಿರಿ ಇವರು ಬಾಬು ಜಗಜೀವನ್ ರಾಮ್ ಓದೇ ಇಲ್ಲ ಅನ್ಕೊತೀರಿ. ಯಾರು ಓದಲಾರ್ದು, ಆ್ಯಕ್ಚುಲಿ ನಿಮಗೇನು ಬೇಕು ಅದನ್ನು ಓದಬಾರ್ದು, ಎಕ್ಸಾಮ್ನರ್ಗೆ ಏನು ಬೇಕು ಅದನ್ನು ಓದಬೇಕು. ನೀವು ಗ್ರೂಪ್ ಬಿ ಎಕ್ಸಾಮ್ ಇರಲಿ, ಓಕೆ, ಗ್ರೂಪ್ ಬಿ ಕ್ವಶನ್ ಪೇಪರು ಸಾಲ್ವ್ ಮಾಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ನಿಮಗೆ ಸಂಪೂರ್ಣ ವಿಡಿಯೋ ಡೆಮೋ ಬೇಕಂತಂದರೆ KS ಮೇನ್ಸ್ ಆದಮೇಲೆ ಐ ವಿಲ್ ಕಮ್ ಅಪ್ ವಿತ್ ಡೆಮೋ. ಓಕೆ, ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಏನಪ್ಪ ಅಂದರೆ ಮಾಹಿತಿ ಅಂತಂದರೆ, ಈಗೇನು ಇದು ವರ್ಕ್ ಮಾಡ್ತಾ ಇದೆ, ಇದು ವರ್ಕ್ ಇದೆಯಲ್ಲ, ಇದು ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್, ನಾನು ಜಸ್ಟ್ ಗೈಡ್ ಮಾಡಿರೋದಷ್ಟೇ. ಸೊ ಇಲ್ಲಿ ಇರ್ತಕ್ಕಂತಹ ಒಂದು ಹೋಮ್ವರ್ಕ್, ಇದು ಹೋಮ್ವರ್ಕ್ ಕೊಟ್ಟಿದ್ದೆ ನಾನು ಕ್ಲಾಸಲ್ಲಿ. ಅವರು ಹೋಮ್ವರ್ಕ್ ಮಾಡ್ಕೊಂಬರ್ತಾರೆ. ಮಿಂಚಿನ ವೇಗದಲ್ಲಿ ಹೋಮ್ವರ್ಕ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ನ ಭಾಗ ಆಗಿರ್ತಕ್ಕಂಥದ್ದು ನನ್ನ ಹೆಮ್ಮೆ ಅಂತ ಭಾವಿಸ್ತೀನಿ. ಏನಕ್ಕೆ ಅಂತಂದರೆ, ಗುರುಗಳಿಗೆ ಒಳ್ಳೆ ಶಿಷ್ಯಂದರು ಸಿಗಬೇಕು. ಸೊ ಅದು ಒಂದು ಗುರು ಶಿಷ್ಯರ ಸಂಬಂಧ ಸಾರ್ಥಕವಾಗ್ತಕ್ಕಂಥದ್ದು ನನ್ನ ಭಾವ. ಓಕೆ, ಇದು ಆಯಿತು ಒಂದು ಕ್ವಶನ್ನು. ಇಷ್ಟು ಈಸಿ ಕ್ವಶನ್ ಬರಲ್ಲ ಎಕ್ಸಾಮ್ಸ್ಗೆ, ಐ ಆಮ್ ವೆರಿ ಮಚ್ ಶ್ಯೂರ್. ಓಕೆ, ಬನ್ನಿ ಮುಂದೆ ಕ್ವಶನ್ ಬಂತು. What is the name of the political party founded by Jagajeevan Ram in 1977 which merged with Janata Party? ಇದು ಕ್ವಶನ್ನು SSCಯಲ್ಲಿ ಬಂದಿದೆ. SSC 2021ರಲ್ಲಿ ಬಂದಿದೆ. ಅಂದರೆ ನಿಮ್ಮ ಸಿ ಗ್ರೂಪು, PSI, PDO, ತದನಂತರದಲ್ಲಿ ಅದೇ ಗ್ರೂಪ್ ಬಿ ಆಗಲಿ ಯಾವಾಗಾದರೂ ಬರಬಹುದು. ಓಕೆ, SSC 2021 ಬಂದಿದೆ ಬಾಬು ಜಗಜೀವನ್ ರಾಮ್ ಬಗ್ಗೆ. ಪ್ರಾಮಾಣಿಕವಾಗಿ ಹೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸರ್ ನಿನ್ನೆ ಬಾಬು ಜಗಜೀವನ್ ರಾಮ್ ಜಯಂತಿ ನಡೀತು, ನಾವು ಈ ಆಯಾಮದಿಂದ ನಾವು ಓದ್ಕೊಂಡಿದ್ದೀವಿ ಅಂತ ನಿಮಗೆ ಪ್ರಾಮಾಣಿಕವಾಗಿ ಓದಿದರೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ನನ್ನ ಒಂದು ಬ್ಲೆಸ್ಸಿಂಗ್ಸು ನಿಮ್ಮ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಬಟ್ ಓದಿರ್ತಕ್ಕಂತಹ ಪ್ರಮಾಣ ತುಂಬ ಕಡಿಮೆ ಇದೆ. ಅದಕ್ಕೆ ಇಲ್ಲಿ ಬೇಕಿರ್ತಕ್ಕಂಥದ್ದು ಏನಪ್ಪ, ಗುರಿ ಇದೆ, ಗುರುಗಳು ಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಈಸ್ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿನ ಅವರು ಮರ್ಜ್ ಮಾಡ್ತಾರೆ. ವಿಚಾರ ಇದಾಯಿತಾ? ಈಗ ಮುಂದಕ್ಕೆ ಹೋಗೋಣ, ಇನ್ನೊಂದು ಸ್ಟೆಪ್. ಇದು SSC 2021ರಲ್ಲಿ ಬಂತು ಕ್ವಶನ್. ಓಕೆ, ನಂತರದಲ್ಲಿ ಬನ್ನಿ,
ಅಗೇನ್ ಕ್ವಶನ್ನು ನೋಡಿ ಯು ಪಿ ಎಸ್ ಎಲ್ ಬರುತ್ತೆ 2024 ನೋಡಿ ಯು ಪಿ ಎಸ್ ಎಲ್ಲು ರಿಪೀಟೆಡ್ ನೋಡಿ ಇಲ್ಲೇನು ಕೇಳಿದ್ದಾರೆ ಕನ್ಸಿಡರ್ ದಿ ಫಾಲೋವಿಂಗ್ ಪೇರ್ಸ್ ಓಕೆ ಹೌ ಮೆನಿ ಆಫ್ ದಿ ಅಬವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಓಕೆ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಜಗಜೀವನ್ ರಾಮ್ ಕರೆಕ್ಟ್ ಇದೆ ಎಸ್ ಇಂಪಾರ್ಟೆಂಟ್ ಸೊ ದಿಸ್ ಈಸ್ ಕಾಲ್ಡ್ ಡಿಕೋಡಿಂಗ್ ಅಂತಾರೆ ಇದನ್ನು ಡಿಕೋಡಿಂಗ್ ಅಂತಾರೆ ಸಿ ರಾಜಗೋಪಾಲಾಚಾರಿ ಯು ಪಿ ಎಸ್ ಎಲ್ ಬಂದಿದ್ದಾನಂತಂದರೆ ಇವರು ಮತ್ತೆ ಯಾವಾಗಾದರೂ ರಿಪೀಟ್ ಆಗ್ತಾರೆ ಈ ಅಂಶವನ್ನು ಜಗಜೀವನ್ ರಾಮ್ ಅವ್ರನ್ನ ಓದಿ ಸಿ ರಾಜಗೋಪಾಲಾಚಾರಿ ಅವ್ರನ್ನ ಓದಿ ಆಚಾರ್ಯ ನರೇಂದ್ರ ದೇವ್ ಅವ್ರನ್ನ ಓದಿ ಸ್ವತಂತ್ರ ಪಾರ್ಟಿ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಯಾವ ಪುಸ್ತಕವೂ ಸಹ ಹೇಳಲ್ಲ ಏನಕ್ಕೆ ಅಂತಂದರೆ ಇದು ಗೈಡೆನ್ಸ್ ಇರ್ತಕ್ಕಂಥದ್ದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮಿನಿಮಮ್ ನಾಲೆಡ್ಜ್ ಇರಲೇಬೇಕು ನೋ ಡೌಟ್ ಇನ್ ದ್ಯಾಟ್ ಅದರ ಜೊತೆಗೆ ಗೈಡೆನ್ಸು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಶವಾಗಿದೆ ನೆಕ್ಸ್ಟು ನೋಡಿ ಇಲ್ಲಿಗೆ ಒಂದು ಸ್ಟೇಜ್ ಮುಗಲಿಲ್ಲ ಇನ್ನು ಮುಂದಕ್ಕೆ ಬರ್ತೀನಿ ಬನ್ನಿ ಹೇಗೆ ರಾಜಗೋಪಾಲಾಚಾರಿ ನಮ್ಮ ಜಗಜೀವನ್ ರಾಮ್ ಅವ್ರನ್ನ ನಾವು ಅಧ್ಯಯನ ಮಾಡಬೇಕು 360 ಡಿಗ್ರಿ ಆ್ಯಂಗಲ್ ಯಾಕಂತಂದರೆ ಈಸ್ ದಿ ಗೂಡ್ಸ್ ಫಾರ್ ದಿ ಎಕ್ಸಾಮ್ ಅಂದರೆ ನಮಗೆ ಎಕ್ಸಾಮ್ಗೆ ಒಂದು ಸರಕು ಈ ಸರಕುಗಳನ್ನು ಬಳಸಿಕೊಂಡು ನಾವು ನಮ್ಮ ಮನೆಯನ್ನು ನಿರ್ಮಾಣ ಮಾಡಿ ಸರಕು ಅಂತಂದರೆ ನಮ್ಮ ಎಕ್ಸಾಮ್ ಮೆಟೀರಿಯಲ್ಲು ಜಗಜೀವನ್ ರಾಮ್ ನನಗೆ ಎಕ್ಸಾಮ್ಸ್ಗೆ ಯಾರು ಇಂಪಾರ್ಟೆಂಟು ಅವರೆಲ್ಲರೂ ದೇವಮಾನವರೇ ಅದು SC ST ವುಮೆನ್ನು ತದನಂತರದಲ್ಲಿ DPSP ಫಂಡಮೆಂಟಲ್ ರೈಟ್ಸು ಜಗಜೀವನ್ ರಾಮ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಇರಬೇಕು ಅಷ್ಟೇ ನಥಿಂಗ್ ಎಲ್ಸ್ ಅದಕ್ಕಿಂತ ಏನು ಇಂಪಾರ್ಟೆಂಟ್ ಅಲ್ಲ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಹೋಗ್ತಿರ್ಬೇಕು ನೀವು ಒಳ್ಳೆಯವರ ಕೆಟ್ಟವರ ಯಾವ ಭಾಗದವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇವು ಯಾವ ಇಂಪಾರ್ಟೆಂಟ್ ಅಲ್ಲ ನೋಡಿ 2024 ನೀವು ಇವನ್ನು ನಾನು ಯು ಪಿ ಎಸ್ ಎಲ್ ಓದೋರನ್ನ ಕೇಳ್ತಾ ಇದ್ದೀನಿ ಇದು ಯಾವುದೋ ಸ್ಪೆಕ್ಟ್ರಮ್ ಬುಕ್ ಓದ್ತಾರೆ ಎಲ್ಲರೂ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ ಓದ್ತಾರೆ ಅದರಲ್ಲೂ ಇದನ್ನು ಕೊಡಲ್ಲ ಏನಕ್ಕೆ ಅಂತಂದರೆ ಒಂದು ರೂಲ್ಸ್ ಪುಸ್ತಕದಲ್ಲಿರೋದು ಎಕ್ಸಾಮಿಗೆ ಬರಲ್ಲ ಎಕ್ಸಾಮ್ಗೆ ಇರೋದು ಪುಸ್ತಕಕ್ಕೆ ಬರಲ್ಲ ಅಂತ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಅದು ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಿಮಗೂ ಆ ಥರ ಅನುಭವ ಆಗಿದೆಯಾ ಇಲ್ವಾ ಅಂತ ನೀವು ಮೆನ್ಷನ್ ಮಾಡಿ ಓಕೆ ಇದಾದ ನಂತರದಲ್ಲಿ ಮತ್ತೆ ಅಗೇನ್ SSC 2019 ಹೂ ಅಮಂಗ್ ದಿ ಫಾಲೋಯಿಂಗ್ ವಾಸ್ ಇಂಡಿಯಾಸ್ ಡಿಫೆನ್ಸ್ ಮಿನಿಸ್ಟರ್ ಡ್ಯೂರಿಂಗ್ 1971 ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಜಗಜೀವನ್ ರಾಮ್ ಮತ್ತೆ ಬಂದ ಜಗಜೀವನ್ ರಾಮ್ ಎಸ್ ಜಗಜೀವನ್ ರಾಮು ಎಕ್ಸಾಮ್ನರ್ ಆರ್ಡರಲ್ಲಿ ಇದ್ದಾರೆ ಹೂ ಅಮಂಗ್ ದಿ ಫಾಲೋವಿಂಗ್ ಹ್ಯಾಸ್ ಹ್ಯಾಡ್ ದಿ ಲಾಂಗೆಸ್ಟ್ ಟೆನ್ಯೂರ್ ಆಸ್ ಎ ಮಿನಿಸ್ಟರ್ ಆಫ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ರಾಜಸ್ಥಾನ ಸಬ್ ಇನ್ಸ್ಪೆಕ್ಟರ್ PSI ಅಲ್ಲೇ PSI ಜಗಜೀವನ್ ರಾಮ್ ಆನ್ಸರ್ ಓಕೆ ಸೊ ಹೀಗೆ ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಬಂದ್ಕಂತ ಹೋಗಿದ್ದಾವೆ ಓಕೆ ಇಲ್ಲಿಗೆ ಇದು ಒಂದು ಸ್ಟೇಜ್ ಆಯಿತು ಬನ್ನಿ ನೆಕ್ಸ್ಟ್ ಸ್ಟೇಜು ನಮ್ಮ ಸ್ಟೂಡೆಂಟ್ಸು ಹೋಮ್ವರ್ಕ್ ಮಾಡ್ತಾರೆ ನಾನು ನಮ್ಮ HOD ಟಾಪಿಕ್ಸಲ್ಲಿ ಹೋಮ್ವರ್ಕ್ನ ಭಾಳ ಇಂಪಾರ್ಟೆಂಟ್ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತೀನಿ ಹೋಮ್ವರ್ಕ್ ಅಂದರೆ ಐ ಆಲ್ವೇಸ್ ಫೀಲ್ ದಿಸ್ ಈಸ್ ಯಾರು ಬರೆಯಲ್ಲೋ ಅವರು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ ಅಂತ ಡ್ಯಾಮ್ ಶೂರ್ ನೀವು 4 ರಿಂದ 5 ವರ್ಷ ಓದಿರ್ತೀರಿ ಆದರೆ ಯಾರು ನೋಟ್ಸನ್ನು ಅಂದರೆ ಒಂದು ರೀತಿಯಲ್ಲಿ ಹೈಸ್ಕೂಲ್ ಥರ ಬರೆಯೋಕ್ಕಾಗಲ್ಲ ಒಂದು ಅಬ್ಸರ್ವ್ ಮಾಡಿ ನಿಮ್ಗೆ ಯಾವುದೇ ಒಂದು ಟಾಪಿಕನ್ನು ಕೇಳಿದಾಗ ನಿಮ್ಗೆ ಹೈಸ್ಕೂಲಾಗ ಓದಿದ್ದು ನೆನಪಾಗುತ್ತೆ ಹೊರತು ಕಾಲೇಜ್ನಾಗ ಓದಿದ್ದು ನೆನಪಾಗಲ್ಲ ಏನಕ್ಕೆ ಅಂತಂದರೆ ಹೈಸ್ಕೂಲಲ್ಲಿ ನೀವು ಹೋಮ್ವರ್ಕ್ ಮಾಡಿರ್ತೀರಿ ಟೀಚರ್ಗೆ ತೋರಿಸಿರ್ತೀರಿ ಪ್ರಿಪ್ರೇಟ್ರಿ ಬರೆದಿರ್ತೀರಿ ಸೆಮ್ ಎಕ್ಸಾಮ್ ಬರೆದಿರ್ತೀರಿ ಆದರೆ ಡಿಗ್ರಿಯಲ್ಲಿ ನೀವು ಸ್ವತಂತ್ರ ಪಕ್ಷಿಗಳು ಈ ಅತಿಯಾದ ಸ್ವಾತಂತ್ರ್ಯ ಸ್ವೇಚ್ಛಾಚಾರಕ್ಕೆ ಕಾರಣವಾಗುತ್ತದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಿಗ್ರಿ ಕಾಲೇಜುಗಳು ಓಕೆನಾ ಈಗ ನೋಡಿ ಏಪ್ರಿಲ್ 5 ನಿನ್ನೆ ಹೋಮ್ವರ್ಕ್ ಇದು ನಿನ್ನೆ ಸೊ ಬಾಬು ಜಗಜೀವನ್ ರಾಮ್ ಅವರು ಬಗ್ಗೆ ನಾನು ಏನು ಹೇಳಿದ್ದೆ ಗೈಡ್ ಮಾಡಿದ್ದೆ ನೋಡಪ್ಪ ಒಂದು ಆರ್ಟಿಕಲ್ ಬರ್ಕೊಂಬನ್ನಿ ಬಾಬು ಜಗಜೀವನ್ ರಾಮ್ ಬಗ್ಗೆ ಬರೀ ಅಡ್ವರ್ಟೈಸ್ಮೆಂಟನ್ನು ನೋಡಿ ಹೋದರೆ ಉಪಯೋಗ ಇಲ್ಲ ಓಕೆನಾ ಇವತ್ತು ಬಾಬು ಜಗಜೀವನ್ ರಾಮ್ ಬಗ್ಗೆ ಜಯಂತಿ ಇತ್ತು ಫೋಟೋ ಇಟ್ವಿ ಸ್ಟೇಟಸ್ ಇಟ್ವಿ ಮ್ಯಾಟರ್ ಕ್ಲೋಸ್ ಅಂದರೆ ಆಗಲ್ಲ ನನಗೆ ಬಾಬು ಜಗಜೀವನ್ ರಾಮ್ ಎಕ್ಸಾಮ್ಗೆ ಹೇಗೆ ಇಂಪಾರ್ಟೆಂಟು ಬಾಬೂಜಿ ಎಂದು ಜನಪ್ರಿಯರಾದ ಜಗಜೀವನ್ ರಾಮ್ ಅವರೊಬ್ಬ ರಾಷ್ಟ್ರೀಯ ನಾಯಕ ಸ್ವತಂತ್ರ ಹೋರಾಟಗಾರ ಸಾಮಾಜಿಕ ನ್ಯಾಯದ ಹೋರಾಟಗಾರ ಶೋಷಿತ ವರ್ಗಗಳ ಪ್ರತಿಪಾದಕ ಅತ್ಯುತ್ತಮ ಸಂಸದೀಯ ಪಟು ಈ ಥರ ಬರೆದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಆ ಒಂದು ಪದಗುಚ್ಛಗಳ ಮೇಲೆ ಒಂದು ಕಂಟ್ರೋಲ್ ಸಿಗುತ್ತೆ ಕಂಟ್ರೋಲ್ ಏನಕ್ಕೆ ಬರ್ಸೋದೇನು ಅಂತಂದರೆ ಯು ಹ್ಯಾವ್ ಟು ಕಂಟ್ರೋಲ್ ದಿ ವೊಕ್ಯಾಬ್ಯುಲರಿ ನೆಕ್ಸ್ಟು KS ಮೀನ್ಸ್ ಬರೆಯೋರಿರ್ಬೋದು IAS ಪ್ರಿಪೇರ್ ಆಗಿರ್ಬೋದು ಎಲ್ಲವೂ ಇಷ್ಟೇ ರೀ IAS ಇಂದ ಹಿಡಿದು C ಗ್ರೂಪ್ವರೆಗೂ ಇಷ್ಟೇ ಎಕ್ಸಾಮ್ ಇರೋದು ಏನೂ ಇಲ್ಲ ನಾನು ಏನಕ್ಕೆ ಬರೆಸ್ತಿದ್ದೀನಿ ಅಂತಂದರೆ ಬರ್ತಾ ನಿಮಗೆ ಭಾಷೆಯ ಮೇಲೆ ಹಿಡಿತ ಸಿಗುತ್ತೆ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕಂದ್ರೆ ಅದನ್ನು ಬರೆಯಬೇಕು ಸೊ ಬರೆಯೋದ್ರಿಂದ ನಿಮಗೆ ಆ ಒಂದು ಭಾಷೆ ಮೇಲೆ ಪ್ರಭುತ್ವ ಸಿಗುತ್ತೆ ಅದು ನಿಮ್ಮ PSI ಮತ್ತು ESI SA ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಬಂದಿತು ಹೋಗಿತ್ತು ಅಂತ ಬರೆದ್ರೆ ಆಗಲ್ಲ ನಿಮ್ಮ ಭಾಷೆಯ ಹಿಡಿತದ ಮೇಲೆ ನಿಮ್ಮ ಜ್ಞಾನದ ಆಳವನ್ನು ನಾವು ಅಳೆಯಬಲ್ಲೆವು ಓಕೆ ಜಗಜೀವನ್ ರಾಮ್ 1908 ಏಪ್ರಿಲ್ 5 ಬಿಹಾರದ ಚಾಂದ್ವಾದಲ್ಲಿ ದಲಿತ ಕುಟುಂಬದಲ್ಲಿ ಹುಟ್ಟಿದರು ಒಂದು ಮಾಹಿತಿ ಇರಲಿ ಅವರ ಹತ್ತಿರದ ಅರ್ರಾ ಪಟ್ಟಣದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮುಂದುವರಿಸಿದರು ಅಲ್ಲಿ ಅವರು ಮೊದಲ ಬಾರಿಗೆ ತಾರತಮ್ಯವನ್ನು ಎದುರಿಸಿದರು ಓಕೆ
1925ರಲ್ಲಿ ವಿದ್ವಾಂಸ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರನ್ನು ಭೇಟಿಯಾದರು. ಅವರ ಆಹ್ವಾನದ ಮೇರೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸೇರಿದರು. ನೋಡಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಮದನ್ ಮೋಹನ ಮಾಳವೀಯ. ಸೊ ಅವರು ಭಾಳ HYT ಟಾಪಿಕ್ಸ್, HYT ಯಾಕಂದರೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಗಾಂಧೀಜಿಯವರು ಭಾಷಣ ಮಾಡ್ತಾರೆ. ನಾನು ಹೇಳಿದ್ದೀನಿ, GBOS ರಿಲೇಟೆಡ್ ಯಾವುದೇ ವಿಚಾರ ಇದ್ದರೂ ನನಗೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಅವರು ಪರಿಶಿಷ್ಟ ಜಾತಿಗಳನ್ನು ಸಂಘಟಿಸಿದರು. ಓಕೆ, ಜಗಜೀವನ್ ರಾಮ್ ಹಲವಾರು ರವಿದಾಸ ಸಮ್ಮೇಳನಗಳನ್ನು ಆಯೋಜಿಸಿದರು ಮತ್ತು ಕಲ್ಕತ್ತಾದ ವಿವಿಧ ಪ್ರದೇಶಗಳಲ್ಲಿ ಗುರು ರವಿದಾಸ್ ಜಯಂತಿಯನ್ನು ಆಚರಿಸಿದರು. ಎಸ್, ರವಿದಾಸ ಭಾಳ ಇಂಪಾರ್ಟೆಂಟು. ಚಪ್ಪಲಿ ಹೊಲಿರ್ತಕ್ಕಂಥವ್ರು ರವಿದಾಸ, ಇವರು ಭಕ್ತ ಸಂತ, ಇವರು ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್. ಇದನ್ನು ಪುಸ್ತಕದಲ್ಲಿ ಕೊಡಲ್ಲ. ರವಿದಾಸ ಇಂಪಾರ್ಟೆಂಟ್ ರೀ, ಎಕ್ಸಾಮ್ಸ್ಗೆ ಓದ್ಕೊಳ್ಳಿ ಅಂತ ಹೇಳಲ್ಲ. ಪುಸ್ತಕದಲ್ಲಿ ಕೊಡಿರ್ತಕ್ಕಂಥದ್ದು ಮಾಹಿತಿ, ಆದರೆ ನನ್ನ ಕ್ಲಾಸಲ್ಲಿ ಕೊಡ್ತಕ್ಕಂಥದ್ದು ಅಪ್ರೋಚ್. ಓಕೆನಾ? ಸೊ ಇದು ಆಯಿತು. ನೆಕ್ಸ್ಟ್ ಕೊಡುಗೆಗಳು. ಏನು ಕೊಡುಗೆ ಇವ್ರದ್ದು? 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾದರು. 34-35ರಲ್ಲಿ ಅಸ್ಪೃಶ್ಯರಿಗೆ ಸಮಾನತೆಯನ್ನು ಸಾಧಿಸಲು ಮೀಸಲಾಗಿರುವ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗ್, ಇದು ಬರುತ್ತೆ ಎಕ್ಸಾಮ್ಸ್ಗೆ ಬರುತ್ತೆ, ಭಾಳ ಇಂಪಾರ್ಟೆಂಟ್. ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಓಕೆ, ಸಾಮಾಜಿಕ ಮತ್ತು ಶೋಷಿತ ವರ್ಗಗಳಿಗೆ ಸಮಾನ ಹಕ್ಕುಗಳನ್ನು ಪ್ರತಿಪಾದಿಸಿದರು. 35ರಲ್ಲಿ ಅವರು ಹಿಂದೂ ಮಹಾಸಭಾದ ಅಧಿವೇಶನದಲ್ಲಿ ಕುಡಿಯುವ ನೀರಿನ ಬಾವಿಗಳು ಮತ್ತು ದೇವಾಲಯಗಳು ಅಸ್ಪೃಶ್ಯರಿಗೆ ಮುಕ್ತವಾಗಿರಬೇಕು ಎಂದು ಪ್ರಸ್ತಾಪಿಸಿದರು. ಓಕೆ, ಈಗಲೂ ನಾನು ಹಳ್ಳಿಯ ಒಬ್ಬ ಮನುಷ್ಯ, ಈಗಲೂ ಸಹ ಹಳ್ಳಿಗಳಲ್ಲಿ ಆ ಒಂದು ಅಸ್ಪೃಶ್ಯತೆಯನ್ನು ತುಂಬ ಹಗಲಿನಲ್ಲಿ ನೋಡ್ಬೋದು, ರಾತ್ರಿ ಬೇಡ ಹಗಲಲ್ಲೇ ನೋಡ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬಹುತೇಕ ಒಂದು ದಲಿತ ಸಮುದಾಯ ಹಳ್ಳಿಗಳಲ್ಲಿ ಈ ಒಂದು ಜಾತಿ ವ್ಯವಸ್ಥೆಯನ್ನು ಅನುಭವಿಸಿರ್ತಕ್ಕಂಥದ್ದು ಆಧುನಿಕ ಕಾಲದ ದುರಂತ ಮತ್ತು ಸಂವಿಧಾನಕ್ಕೆ ಮಾಡ್ತಕ್ಕಂತಹ ಒಂದು ಅಪಮಾನ. ಸೊ ಸಂವಿಧಾನದ 17ನೇ ವಿಧಿ ಏನಾಗ್ತಿದೆ ಇಲ್ಲಿ ಮಮ್ಮಲ್ಲ ಮರಗಿಬಿಟ್ಟಿದೆ. ಓಕೆ, ಬನ್ನಿ. 1935ರಲ್ಲಿ ಬಾಬೂಜಿ ರಾಂಚಿಯಲ್ಲಿ ಹೆಮಂಡ್ ಆಯೋಗದ ಮುಂದೆ ಹಾಜರಾಗಿ ಮೊದಲ ಬಾರಿಗೆ ದಲಿತರಿಗೆ ಮತದಾನದ ಹಕ್ಕು ನೀಡುವಂತೆ ಒತ್ತಾಯಿಸಿದರು. ಓಕೆ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ 1940ರ ದಶಕದಲ್ಲಿ 2 ಬಾರಿ ಜೈಲಿಗೆ ಸೇರಿದರು. ಕ್ವಿಟ್ ಇಂಡಿಯಾ ಚಳವಳಿ ಭಾಳ ಇಂಪಾರ್ಟೆಂಟ್. ಉಷಾ ಮೆಹ್ತಾ. ಸೊ ಇಲ್ಲಿ ನಮಗೆ ಆಲ್ರೆಡಿ ಹೇಳಿದ್ದಾರೆ ಇನ್ಫಾರ್ಮೇಷನ್, ಯಾರು ನಮಗೆ ಬಾಬು ಜಗಜೀವನ್ ರಾಮ್ ಸಹ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಬರ್ತಾರೆ. ದಲಿತ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಟ. ದೇಶದ ಪ್ರಥಮ ಕಾರ್ಮಿಕ ಸಚಿವ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಅಂತ ಬಂದಾಗ ನಮಗೆ ಈ ಥರ ಬರುತ್ತೆ. ಏನು? ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕ ಸಚಿವರು ಮತ್ತು ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಅಂತ ಕೇಳಿದಾಗ ನಮಗೆ ಗೊತ್ತಾಗಲ್ಲ. ಕಾರ್ಮಿಕರಾಗಿ ಗೊತ್ತಾದರೆ ರಕ್ಷಣಾ ಸಚಿವರಾಗಿದ್ದರೆ ಗೊತ್ತಿಲ್ಲ. ಸೊ ಆದರೆ PYQs ನೋಡೋದ್ರಿಗೆ ಅದರ ಬಗ್ಗೆ ಕ್ರಿಸ್ಟಲ್ ಕ್ಲಾರಿಟಿ ಇರುತ್ತೆ, ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಸೊ ಇದು ಏನಪ್ಪ ಅಂತಂದರೆ ಒಂದು ಎಕ್ಸಾಮ್ ಅಪ್ರೋಚ್ ಅಂತಾರೆ, PYQs ಅಪ್ರೋಚ್ ಅಂತಾರೆ, ಕ್ವಶನ್ ಪೇಪರ್ ಡಿಕೋಡಿಂಗ್ ಅಂತಾರೆ. ಸೊ ಕ್ವಶನ್ ಪೇಪರ್ಲಿ ಏನು ಬರುತ್ತೆ ಅದನ್ನು ಓದಬೇಕು ಹೊರತು ನಿಮಗೇನು ಬೇಕು ಅದನ್ನು ಓದಬಾರ್ದು. ಓಕೆ, ಜವಾಹರ್ಲಾಲ್ ನೆಹರು ತಾತ್ಕಾಲಿಕ ಸರ್ಕಾರವನ್ನು ರಚಿಸಿದಾಗ ಜಗಜೀವನ್ ರಾಮ್ ಅವರು ಅತ್ಯಂತ ಕಿರಿಯ ಸಚಿವರಾಗಿದ್ದರು. ಓಕೆ, 1952ರವರೆಗೆ ಕಾರ್ಮಿಕ ಖಾತೆಯನ್ನು, 52ರಿಂದ 56ರವರೆಗೂ ಕಾನೂನು, 56ರಿಂದ 62ರವರೆಗೂ ಸಂವಹನ, 62ರಿಂದ 63 ರೈಲ್ವೆ ಸಚಿವ, 67ರಿಂದ 90ರವರೆಗೆ ಆಹಾರ ಕೃಷಿ ಸಚಿವ, 70ರಿಂದ 74 ರಕ್ಷಣಾ ಸಚಿವ, 77ರಿಂದ 79 ಉಪ ಪ್ರಧಾನಿ. ಸೊ ಅವರು ರಕ್ಷಣಾ ಸಚಿವರಿದ್ದಾಗ 1971 ಭಾರತ ಪಾಕಿಸ್ತಾನ ಯುದ್ಧ ನಡೆಯಿತು. ಓಕೆ, ಸೊ ಇದು ಇನ್ಫಾರ್ಮೇಷನ್. 1977ರಲ್ಲಿ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಎಂಬ ಹೊಸ ಪಕ್ಷವನ್ನು ಸೇರಿದರು. ಜಗಜೀವನ್ ರಾಮ್ 1936-86ರವರೆಗೆ ನಿರಂತರವಾಗಿ ಸಂಸತ್ತಿನ ಸದಸ್ಯರಾಗಿದ್ದರು. ಇದು ವಿಶ್ವ ದಾಖಲೆ ಆಗಿದೆ. ನೋಡಿ, ಇಷ್ಟು ಇನ್ಫಾರ್ಮೇಷನ್ ಯಾವ ಪುಸ್ತಕದಲ್ಲಿರುತ್ತೆ ಅಂತಂದರೆ ಪುಸ್ತಕದಲ್ಲಿಲ್ಲ, ಇದು ಇಂಟರ್ನೆಟ್ ನೋಡಿ ಮಾಹಿತಿಯನ್ನು ಬರ್ಕೊಂಬರ್ಬೇಕು. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ಅಂತಂದರೆ ನಿಮಗೇನು ಬೇಕು ಅದನ್ನು ಓದೋದು ಬಿಟ್ಟು ಎಕ್ಸಾಮ್ನರ್ಗೆ ಏನು ಬೇಕು ಅದನ್ನು ಹೋಗಿ ಹುಡ್ಕೊಂತ ಹೋಗಬೇಕು. ಅದಕ್ಕೆ ನಾನು ಹೇಳ್ತೀನಿ, ನನ್ನ HLT ಕ್ಲಾಸಲ್ಲಿ ಗುರುವಿನ ಗುಲಾಮನಾಗ ತನಕ ದೊರೆಯದಣ್ಣ ಮುಕುತಿ. ಗುಲಾಮ್ ಆಗ್ಬೇಕು. ನಾನು ಹೇಳ್ತೀನಿ ಕೆಲಸ. ಗುಲಾಮ್ ಅಂದರೆ ಏನು ರೀ? ಇಲ್ಲಿ ಬಂದು ನಮ್ಮ ಸೇವೆ ಮಾಡಿ ಅಂತಲ್ಲ, ನಾವು ಹೇಳಿದ ವರ್ಕ್ ಮಾಡ್ತಕ್ಕಂಥದ್ದೇ ಗುಲಾಮ್ ಅಂತಕ್ಕಂಥದ್ದು. ಅಷ್ಟು ಬಿಟ್ಟರೆ ಗುಲಾಮ್ ಅಂತಕ್ಕಂಥದ್ದನ್ನು ಅದು ನಿಜ ಅರ್ಥದಲ್ಲಿ ತೊಗೋಬಾರ್ದು, ಅದು ವ್ಯಂಗ್ಯಾರ್ಥವಾಗಿ ತೊಗೋಬೇಕು. ವ್ಯಂಗ್ಯಾರ್ಥ ಅಂದರೆ ಒಂದು ಶಬ್ದಕ್ಕೆ 2 ಅರ್ಥಗಳಿರ್ತಕ್ಕಂಥದ್ದನ್ನು ವ್ಯಂಗ್ಯಾರ್ಥ ಅಂತಾರೆ. ಓಕೆ, ಗುಲಾಮ್ ಅಂತಂದರೆ ಅಷ್ಟು ಒಬಿಡಿಯನ್ಸ್ ಇರಬೇಕು. ಇದು ಯಾವ ಪುಸ್ತಕದಲ್ಲಿ ಸಿಕ್ಕಿಲ್ಲ, ಇದು ವೆಬ್ಸೈಟು, ಗೂಗಲ್ಲು, ಅದು ಇದು ನೋಡ್ಕೊಂಡು ಬರೆದಿದ್ದಾನೆ ನಮ್ಮ ವಿದ್ಯಾರ್ಥಿ. ಇದು ನಾನು ಮಾಡಿರೋದಲ್ಲ, ನಾನು ಗೈಡ್ ಮಾಡಿರೋದಷ್ಟೇ. ನಾನು ಗೈಡ್ ಮಾಡಿದ್ದನ್ನು ಚಾಚು ತಪ್ಪದೆ ಫಾಲೋ ಮಾಡಿದ್ದಕ್ಕೆ ಈ ರೀತಿಯಾಗಿ ಹೋಮ್ವರ್ಕ್ ಬಂದಿದೆ. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕ್ಯಾಬಿನೆಟ್ ಮಂತ್ರಿ ಎಂಬ ದಾಖಲೆಯನ್ನು ಸಹ ಅವರು ಹೊಂದಿದ್ದಾರೆ. ಎಸ್, ಓಕೆ. ಅವರು ಜುಲೈ 6, 1986ರಂದು ನವದೆಹಲಿಯಲ್ಲಿ ನಿಧನರಾದರು. ಅವರ ಅಂತ್ಯಕ್ರಿಯೆ ಸ್ಥಳದಲ್ಲಿ ಸ್ಮಾರಕವನ್ನು ಸಮತಾ ಸ್ಥಳ ಎಂದು ಹೆಸರಿಸಲಾಗಿದೆ. ನೋಡಿ, ಇಡೀ ಜಗಜೀವನ್ ರಾಮ್ ಅವರನ್ನ 360 ಡಿಗ್ರಿ ಆಯಾಮದಿಂದ ಓದುವುದು ಅಂದರೆ ಇದು. ತದನಂತರದಲ್ಲಿ ಪೇಪರ್ನ ಹೇಗೆ ಓದಬೇಕು ಅಂತಕ್ಕಂತಹ ಒಂದು ಸಣ್ಣ ಜಲಕ್ಕೆ ಈ ಥರ ಇದೆ. ತದನಂತರದಲ್ಲಿ ನಮ್ಮ HYT ಕ್ಲಾಸಲ್ಲಿ
ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು ಅವೇನಾಗುತ್ತೆ ಸಬ್ಜೆಕ್ಟ್ ವೈಸು ವಿತ್ ಎವಿಡೆನ್ಸು ಇದು ಎಕ್ಸಾಮ್ಸಿಗೆ ಬರುತ್ತೆ, ಇದು ಎಕ್ಸಾಮ್ಸಿಗೆ ಬರಲ್ಲ. ವಿತ್ ಎವಿಡೆನ್ಸ್ ಕೊಟ್ಕೊಂತ ಹೋಗ್ತಾ ಇರ್ತೀವಿ. ಓಕೆನಾ, ಒಂದು ಸಣ್ಣ ಝಲಕನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದ್ದರಿಂದ ಪೇಪರನ್ನು, ಪತ್ರಿಕೆಯನ್ನು, ನ್ಯೂಸ್ ಪೇಪರನ್ನು ಆತ್ಮತೃಪ್ತಿಗಾಗಿ ಓದಬೇಡಿ. ಅದನ್ನು ಪರೀಕ್ಷೆಯ ದೃಷ್ಟಿಯಿಂದ, ನಿಮ್ಮ ಭವಿಷ್ಯದ ಆಯಾಮದಿಂದ ಪತ್ರಿಕೆಗಳನ್ನು ಓದಿ ಅದರಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಸದುಪಯೋಗಪಡಿಸಬೇಕೆಂದಲ್ಲಿ ತಮ್ಮಲ್ಲಿ ಕಳಕಳಿಯ ಮನವಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ HYT ಕ್ಲಾಸಿಗೆ ಜಾಯ್ನ್ ಆಗಬೇಕಂತಂದರೆ 9620131843 ಇದಕ್ಕೆ ಕಾಲ್ ಮಾಡಿದರೆ HYT ಕ್ಲಾಸ್ಗೆ ನೀವು ಜಾಯ್ನ್ ಆಗಬಹುದು.